ಪಂದ್ಯಕ್ಕೆ ಮತ್ತೆ ಚಾಲನೆಯನ್ನು ಪಡ್ಕೊಳ್ತಾ ಇದೆ. ಈ ಒಂದು ದ್ವಿತೀಯ ಸೆಷನ್ನ ತಂಡದ ಒಟ್ಟು ಮೊತ್ತ 8. ಪ್ರಥಮ ಓವರ್ನ ಮುಕ್ತಾಯಕ್ಕೆ ಒಟ್ಟು ಮೊತ್ತ 8. ತಂಡದ ಒಟ್ಟು ಮೊತ್ತ 22. 2 ಓವರ್ಗಳ ಮುಕ್ತಾಯಕ್ಕೆ ಒಟ್ಟು ಮೊತ್ತ 22.
29 29. ಎಂಟು ಎಸೆತಗಳ ಮುಂದೆ 23 ಓಟದ ಅವಶ್ಯಕತೆ. ಸಿಂಗಲ್. ಅರುಣ್ ಮತ್ತೆ ಅಸ್ತಿಗಾರಿಕೆ ಭಾಗದಲ್ಲಿ ಶಾರ್ಟ್ ಆಗಿ ಬಂದ ಚೆಂಡು ರನ್ಔಟ್. ಆರು ಎಸೆತಗಳ ಮುಂದೆ 9 ಓಟದ ಅವಶ್ಯಕತೆ. ಪಂದ್ಯ ಸಾಕಷ್ಟು ರೋಚಕ ತಿರುವತ್ತ ಸಾಗ್ತಾ ಇದೆ. ಉಳಿದಿರುವಂತಹ 6 ಎಸೆತಗಳ ಮುಂದೆ 9 ಓಟದ ಅವಶ್ಯಕತೆ. ಕುಡಿದ ಅಂತಿಮ ಓವರ್ ಎಸೆಯಲು ಎರಡನೇ ಸೆಷನ್ ಅಂತಿಮ ಓವರ್ ಎಸೆಯಲು ಸಾಕಷ್ಟು ನಿರ್ಣಾಯಕ ಓವರ್ ಕೂಡ. ಫೈರೋಸ್ 6 ಎಸೆತಗಳ ಮುಂದೆ 9 ಓಟದ ಅವಶ್ಯಕತೆ ಕೂಡ. ನರಹರಿ ತಂಡಕ್ಕೆ ಸಾಕಷ್ಟು ಒತ್ತಡದ ಸನ್ನಿವೇಶ ಎರಡು ತಂಡಕ್ಕೂ ಕೂಡ ಎದುರಾಗ್ತಾ. ಹಾಗೆ ಈ ಒಂದು ಪಂದ್ಯಾಟಕ್ಕೆ ಆಗಮಿಸಿರುವಂತಹ KB ಯಾಯ ಅವರಿಗೆ ಹೃತ್ಪೂರ್ವಕ ಸ್ವಾಗತ ಬಯಸಿಕೊಳ್ತಾ ಇದ್ದೇವೆ. ಅವರಿಗೆ ಮೊಮೆಂಟ್ ನೀಡಿ ಗೌರವಿಸಬೇಕೆಂದು ಇಲ್ಲಿ ಇರ್ಫಾನ್ ಚೌಕೂರ್ ಅವರಿಗೆ ಕೇಳಿಕೊಳ್ತಾ ಇದ್ದೇವೆ. ಧನ್ಯವಾದಗಳು ಇರ್ಫಾನ್ ಭಾಯ್ ಅವರೇ. ಎರಡನೇ ದಿನದ 8ನೇ ಪಂದ್ಯಾಟ ಅಂಕಗಳ ಭಾಗದಲ್ಲಿ ನೆರವೇರ್ತಾ ಇದೆ. ಪಂದ್ಯಾಟ ಮುಂದುವರಿಸಿಯಲ್ಲಿ ದಾಂಡ್ಯ ಚಿಮ್ಮಕೆಯಲ್ಲಿ ಮುಖಮಾಕಟ ತಂಡ ಲಬಿಕಾ ವಾರಿಯರ್ಸ್ ಫಜಾಡ್ ಅಲ್ಕಾಫ್ ತಂಡಕ್ಕೆ ದಾಂಡಿಗ ದೊಡ್ಡ ಬಿಟ್ಕೊಡ್ತಾ ಇದ್ದಾರೆ. ಆದಷ್ಟು ಶೀಘ್ರದಲ್ಲಿ ಪಂದ್ಯಾಟವನ್ನು ಆರಂಭಗೊಳಿಸಿ ಈ ಒಂದು ಪಂದ್ಯಾಟದಲ್ಲಿ ಬಹಳಷ್ಟು ಯಶಸ್ವಿದಾಯಕವಾಗಿ ತೀರ್ಮಾನಕರಾಗಿ ಒಂದೆಡೆ ತನ್ವೀರ್ ಉಡುಪಿ, ಭರತ್ ಖರ್ಜೆ ಎರಡು ನಿರ್ಣಾಯಕ ಪೀಠವನ್ನು ಹೊತ್ತಿಕೊಳ್ಳುವಂತ ನಿರ್ಣಾಯಕರಿಗೂ ಸಹ ಧನ್ಯವಾದಗಳು.
ತಾವು ಯಾವ ರೀತಿಯ ನಿರ್ಣಯವನ್ನು ಹಿಡಿದ್ರು ಉತ್ತಮದಾಯಕ ನಿರ್ಣಾಯಕವಾಗಿರ್ತದೆ. ಮತ್ತೆ ಲಬಿಕಾ ವಾರಿಯರ್ಸ್ ತಂಡದ ಪರವಾಗಿ ಪ್ರಮುಖ ಎಸೆತಗಾರ ಇರ್ಷಾದ್ ಸಿದ್ದಾಪುರದ ಪರಿಚಯಿಸಿಕೊಳ್ತಾ ಇದ್ದೇವೆ. ಫಜ್ಜಾ ಅಟ್ಯಾಕರ್ಸ್ ಪರವಾಗಿ ಸ್ಟ್ರೈಕರ್ ವಿಭಾಗದಲ್ಲಿ ಶರತ್ ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಇನ್ನ ಕೊಡ್ಲೂರು ಪರಿಸರದಲ್ಲಿ ಎರಡನೇ ದಿನದ ಹೊನಲು ಬೆಳಕಿನ ಕ್ರಿಕೆಟ್ ಪಂದ್ಯಾಟ 8ನೇ ಲೀಗ್ ಪಂದ್ಯಾಟ ಬಹಳಷ್ಟು ಯಶಸ್ವಿಯಾಗಿ ಸಾಗಿ ಬರ್ತಾ ಇದೆ. ಎಂಟನೇ ಪಂದ್ಯದ ಪ್ರಥಮ ಸೆಕ್ಷನ್ ಪ್ರಥಮ ಎಸೆತಕ್ಕೆ ಮತ್ತೆ ಇರ್ಷಾದ್ ಉತ್ತಮ ಶೈಲಿ ಎಸೆತ, ಯಾವುದೇ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಬಹಳಷ್ಟು ಚುರುಕಿನ ಕ್ಷೇತ್ರರಕ್ಷಕ ತಬ್ರೇಜ್ ಮತ್ತೆ ಎರಡನೇ ಚಂಡಿಗಾಗಿ ಉತ್ತಮ ಶೈಲಿ ಎಸೆತ, ತೀರ ಕೆಳಮಟ್ಟದಲ್ಲಿ ಹಾದು ಹೋಗ್ತದೆ ಚಟು, ನೇರವಾಗಿ ಗೂಟ ರಕ್ಷಕರ ಬೊಗಸಕ್ಕೆ ಯಾವುದೇ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಇರ್ಷಾದ್. ಮತ್ತೆ ಮೂರನೇ ಚಂಡಿಗಾಗಿ ಮತ್ತೆ ಗುಡಿಸ ಪ್ರಯತ್ನ ಸಫಲತೆ ಕೂಡ ಕಳ್ಕೊಳ್ತಾ ಇಲ್ಲ. ಚುರುಕಿನ ಓಟದೊಂದಿಗೆ ಒಂದು ಓಟ ಪೂರೈಕೆ, ಬಹಳಷ್ಟು ಯಶಸ್ವಿ ಎಸೆತಗಾರಿಕೆಯಲ್ಲಿ ಇರ್ಷಾದ್ ಸಿದ್ದಾಪುರ. ಪ್ರಥಮ ಓವರ್ ಚಾಲ್ತಿಯಲ್ಲಿ 5ನೇ ಚಂಡಿಗಾಗಿ ಮತ್ತೆ ಇರ್ಷಾದ್. ಮತ್ತೆ ಉತ್ತಮ ಶೈಲಿ ಎಸೆತ, ದಾಂಡಿಗೂ ಚಂಡಿಗೆ ಯಾವುದೇ ಸಂಪರ್ಕ ಕೂಡ ಕಂಡು ಬರ್ತಾ ಇಲ್ಲ. ಮತ್ತೆ ಉತ್ತಮ ಶೈಲಿ ಹೊಡೆತ, ಸಿ ಬಾ ರೇಖೆ ಕ್ರಮಿಸಿಕೊಳ್ತಾ ಇದೆ ಬೌಂಡ್ರಿ. ಪ್ರಥಮ ಓವರ್ ಕೊನೆ ಎಸೆತವಾಗಿ ಮತ್ತೆ ಇರ್ಷಾದ್ ಸ್ಟ್ರೈಕರ್ ಅಲ್ಲಲ್ಲಿ ಇನ್ನ ಮತ್ತೆ ಬಹಳಷ್ಟು ಉತ್ತಮವಾದ ಎಸೆತ, ಯಾವುದೇ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಎಸೆತಗಾರ ಇರ್ಷಾದ್. ಮುಖ್ಯವಾಗಿ ಪ್ರಥಮ ಓವರ್ ಮುಕ್ತಾಯ ಕೊಡ್ತಾರೆ. ಮೊತ್ತ 6. 2 ದಿನಗಳ ಕಾಲ ಬಹಳಷ್ಟು ಯಶಸ್ಸಾಗಿ ಹೊರೂರು ಬೆಳಕಿನ ಕ್ರಿಕೆಟ್ ಪಂದ್ಯಾಟ ಇವತ್ತು ಕಂಕಣದಲ್ಲಿ ಸಾಗಿ ಬರ್ತಾ ಇದೆ. ಮತ್ತೆ 2ನೇ ಓವರ್ ಎಸೆತಕ್ಕಾಗಿ ವಿವೇಕನ ಪರಿಚಯವಾಗ್ತದೆ. ವಿವೇಕ ಎಸೆತಗಾರಿಕೆಯಲ್ಲಿ ಸ್ಟ್ರೈಕರ್ ಹಣ್ಣಲ್ಲಿ Y2K ತಂಡದ ಆಟಗಾರ ಶರತ. ಪ್ರಥಮ ಓವರ್ನ 6 ಎಸೆತಗಳಿಂದ ಕೇವಲ 6 ಓಟಗಳು ಬಿಟ್ಟುಕೊಟ್ರೆ ಇರ್ಷಾದ್. ಮತ್ತೆ ಎಸೆತಗಾರಿಕೆಯಲ್ಲಿ ವಿವೇಕ. ಮತ್ತೆ ಉತ್ತಮ ಶೈಲಿ ಹೊಡೆತ, ಸಿ ಬಾ ರೇಖೆ ಕ್ರಮಿಸಿಕೊಳ್ತಾ ಇದೆ ಬೌಂಡ್ರಿ. ಶರತ್ತರ ದಾಂಡಿನ ಮುಖ್ಯವಾಗಿ ಪ್ರಥಮ ಓಟ ಅಂಕಿಅಂಶ ಪಟ್ಟಿ ಸೂಚಿಸಿಕೊಂಡ್ರೆ ಓಟು ತಂಡದ ಮೊತ್ತ 10. 2ನೇ ಓವರ್ ಎಸೆತಕ್ಕಾಗಿ ಮತ್ತೆ ಉತ್ತಮ ಶೈಲಿಯ ಶಕ್ತಿ ರಕ್ಷಣೆ ಕೂಡ ಕೇವಲ ಒಂಟಿ ಓಟಿಗೆ ಮಾತ್ರ ಅವಕಾಶ ಮಾಡಿಕೊಟ್ರು.
ಬಂದ ಗತಿ ಆಟ ಪ್ರಾರಂಭಗೊಳ್ತಾ ಇದೆ. ಮತ್ತೆ ಮೂರನೇ ಚಡ್ಡಿಗಾಗಿ ಉತ್ತಮ ಶೈಲಿಯ ಹೊಡೆತ, ಅಷ್ಟೇ ಉತ್ತಮ ಕ್ಷೇತ್ರ ರಕ್ಷಣೆ ಕೂಡ. ಚುರುಕಿನ ಒಂದು ಓಟ ಪೂರೈಕೆ ಮುಖ್ಯವಾಗಿ ಹೊಡೆದ ಮೊತ್ತ 4ನೇ ಚಡ್ಡಿಗಾಗಿ ಮತ್ತೆ ಉತ್ತಮ ಶೈಲಿ ಹೊಡೆತ, ಸಿ ಬಾ ರೇಖೆ ಕ್ರಮಿಸಿಕೊಳ್ತಂತೆ ಬೌಂಡ್ರಿ. ಮತ್ತೆ ಗಮನಿಸಿಕೊಳ್ಳಿ, ಕ್ರೀಡಾಪೇಕ್ಷರಿಂದ ಆಟಗಾರರಿಗೆ ಸುವರ್ಣ ಅವಕಾಶ. ಹ್ಯಾಟ್ರಿಕ್ ಅಷ್ಟೇ ಉತ್ತಮ ತಡೆತ ಕೂಡ. ಬಹುಶಃ 1,000 ನಗದು ಕೈ ಚೆಲ್ತಾ ಇದ್ದಾರೆ ಶರತ. ಈ ರೀತಿಯ ಒಂದು ದೇಣಿಗೆ ರೂಪದಲ್ಲಿ ಘೋಷಣೆ ಆದ್ರೆ ಕೊಂಚ ಮಟ್ಟಿಗೆ ಆಟಗಾರರಿಗೆ ಸುವರ್ಣ ಅವಕಾಶ ಕೂಡ ಲಭಿಸ್ತದೆ. 2 ಓವರಿನ ಮುಕ್ತಾಯಕ್ಕೆ ಒಟ್ಟು ಮೊತ್ತ 20. ಉಳಿದ ಕ್ಷಮಿಸಿ 21. ಉಳಿದ 12 ಎಸೆತಗಳ ಮುಂದೆ ಎಷ್ಟು ಓಟಗಳು ಅಂಕಿಅಂಶ ಪಟ್ಟಿನ ದಾಖಲಾತಿಯನ್ನು ಕಂಡುಕೊಳ್ಳದೆ ಕಾದು ನೋಡಬೇಕಾಗಿದೆ. ಮತ್ತೆ 3ನೇ ಓವರ್ ಎಸೆತಗಾರಿಕೆಯಲ್ಲಿ ಇರ್ಷಾದ್ ಅವರ ಪರಿಚಯ ಕೂಡ ಆಗ್ತಾ ಇದೆ. ಪ್ರಥಮ ಓವರ್ ಎಸೆತಗಾರಿಗೆ 6 ಓಟಗಳು ಮಾತ್ರ ಬಿಟ್ಕೊಟ್ರು. ಮತ್ತೆ ಅತಿರಿಕ್ತ ಓಟಗಳು ಅಂಕಿಅಂಶ ಪಟ್ಟಿ ದಾಖಲಾತಿಯನ್ನು ಕಂಡುಕೊಳ್ತಾ ವೈಡಪ್ಪ ಸೂಚನೆ ಕೂಡ ರವಾನೆ ಆಗ್ತಾ ಇದೆ. ದಯವಿಟ್ಟು ಗಮನಿಸಿಕೊಳ್ಳಿ, ತೀರ್ಮಾನ ಅಂತಿಮವಾಗಿರುತ್ತದೆ. ಅತಿರಿಕ್ತ 1 ಓಟದ ಮುಖ್ಯವಾಗಿ 22 ಓಟಗಳ ಅಂಕಿಅಂಶ ಪಟ್ಟಿಯಲ್ಲಿ ಸೂಚಿಸಿಕೊಳ್ತಾ ಇದೆ. ಮತ್ತೆ ಅಂಕಿಅಂಶ ಪಟ್ಟಿಯಲ್ಲಿ ಸೂಚಿಸಿಕೊಳ್ತಾ ಇದೆ. ಗಮನಿಸಿಕೊಳ್ಳಿ, 1,000 ನಗದು ಬಹುಮಾನ ಇದೇ ಒಂದು ಪಂದ್ಯಾಟಕ್ಕೆ ಮಾತ್ರ ಲಭಿಸ್ತದೆ. 3 ಬೌಂಡರಿ ಹ್ಯಾಟ್ರಿಕ್ ಬಾರಿಸಲು 1,000. ಮತ್ತೆ ಉತ್ತಮವಾದ ಜಾಡಿ ಎಸೆತಗಾರರಿಗೆ ಇರ್ಷಾದ್ ಯಾವುದೇ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಚುಕ್ಕಿ ಎಸೆತಗಳು ಮಾತ್ರ ಅಂಕಿಅಂಶ ಪಟ್ಟಿ ಸೂಚಿಸಿಕೊಳ್ತಾ ಇದೆ. ಈ ಒಂದು ಪಂದ್ಯಾಟಕ್ಕೆ ಸುವರ್ಣ ಅವಕಾಶ ಕೂಡ. ಸತತ 3 ವಿಕೆಟ್ ಅನ್ನು ಪಡೆದ್ರೆ 1,000 ಘೋಷಣೆ ಆಗಿದೆ. ಉತ್ತಮ ಶೈಲಿಯ ಎಸೆತ, ಇರ್ಷಾದ್ ಮುಖ್ಯವಾಗಿ ಯಾವುದೇ ಓಟಗಳಿಗೆ ಅವಕಾಶ ಮಾಡಿ ಕೊಡ್ತಾ ಇಲ್ಲ ಎಸೆತಗಾರ ಇರ್ಷಾದ್. ಕೇವಲ ಡಾಟೆಡ್ ಡೆಲಿವರಿ ಮಾತ್ರ ಅಂಕಿಅಂಶ ಪಟ್ಟಿ ಸೂಚಿಸಿಕೊಳ್ತಾ ಇದೆ. ಒಟ್ಟು ದಂಡದ ಮೊತ್ತ 22ಕ್ಕೆ ಸ್ಥಗಿತ ಕಂಡುಕೊಳ್ತಾ ಇದೆ. ಮತ್ತೆ 4ನೇ ಚಡ್ಡಿಗಾಗಿ ಉತ್ತಮ ಶೈಲಿ ಹೊಡೆತ, ಕೇವಲ ಒಂಟಿ ಓಟಕ್ಕೆ ಮಾತ್ರ ಅವಕಾಶ ಮಾಡಿಕೊಟ್ರು. ಮತ್ತೆ ಸ್ಟ್ರೈಕ್ ರೊಟೇಟ್ ಮುಖ್ಯವಾಗಿ ಸ್ಟ್ರೈಕರ್ ಆಡಲ್ಲ. ಇನ್ನ 3ನೇ ಓವರಿನ ಕೊನೆಯ 2 ಚೆಂಡು ಬಾಕಿ ಇರ್ತದೆ. ಮತ್ತೆ ನಿಯಮದ ಉಲ್ಲಂಘನೆ ಮುಖ್ಯವಾಗಿ ಇನ್ನ ಇನ್ನಿಂಗ್ಸ್ ಮುಕ್ತಾಯ ಕೂಡ. ಪ್ರಥಮ ಬೌಂಡರಿ ಆಘಾತ ಮುಖ್ಯವಾಗಿ ಒಟ್ಟು ದಾಳದ ಮೊತ್ತ 22. 23. ಮತ್ತೆ 1ನೇ ಕ್ರಮಾಂಕದ ಆಟಗಾರ ಪ್ರದೀಪರ ಎಂಟ್ರಿ ಕೂಡ ಆಗ್ತಾ ಇದೆ. ಬಹುಶಃ ಈ ಒಂದು ಪಂದ್ಯದಲ್ಲಿ ಎದುರಾಳಿ ತಂಡಕ್ಕೆ ಕಟ್ಟಿ ಹಾಕುವ ಯಶಸ್ಸನ್ನು ಎಸೆತಗಾರ ಕಂಡುಕೊಳ್ತಾ ಇದ್ದಾರೆ. ಮತ್ತೆ ಉತ್ತಮ ಶೈಲಿ ಹೊಡೆತ, ತಟ್ಟಿ ಮುಟ್ಟಿ ಓಡುವ ಪ್ರಯತ್ನ, ಕೇವಲ ಒಂಟಿ ಓಟಕ್ಕೆ ಮಾತ್ರ ಅವಕಾಶ ಮಾಡಿಕೊಟ್ರು. 3 ಓವರಿನ ಮುಕ್ತಾಯಕ್ಕೆ ಹೊಡೆದಾಡದ ಮೊತ್ತ 24ಕ್ಕೆ ನಗದೇರಿಕೆ ಕಂಡುಕೊಳ್ತಾ ಇದೆ. ಉಳಿದ 6 ಎಸೆತಗಳ ಮುಂದೆ ಎಷ್ಟು ಓಟಗಳು ಅಂಕಿಅಂಶ ಪಟ್ಟಿ ದಾಖಲಾತಿಯನ್ನು ಕಂಡುಕೊಳ್ಳಲು ಕಾದು ನೋಡಲೇಬೇಕಾಗಿದೆ. ಕನಿಷ್ಠ ಮೊತ್ತದಿಂದ ಗರಿಷ್ಠ ಮೊತ್ತಕ್ಕೆ ಬದಲಾವಣೆ ಆಗಬೇಕಾದ್ರೆ ಬಿರುಸ್ತಿನ ಬೌಂಡರಿಗಳು ಬರಲೇಬೇಕಾಗಿದೆ.
ಎರಡನೇ ದಿನದ ಹೊನಲು ಬೆಳಕಿನ ಲೀಗ್ ಮಾದರಿಯ ಪಂದ್ಯಾಟಗಳು ಬಹಳಷ್ಟು ಯಶಸ್ವಿಯಾಗಿ ಈ ಒಂದು ಅಂಕಣದಲ್ಲಿ ಸಾಗಿ ಬರ್ತಾ ಇದೆ. ನಿನ್ನೆ ದಿನ ಸರಿ ಸುಮಾರು 1 ಗಂಟೆಗೆ ಪ್ರಾರಂಭಗೊಂಡ ಪಂದ್ಯಾಟಗಳು ಇವತ್ತಿನ ದಿನ ಯಾವ ಹಂತದಲ್ಲಿ ಎಷ್ಟು ಗಂಟೆಗೆ ಮುಕ್ತಾಯದ ಸಮಾರಂಭ ಪಡ್ಕೊಳ್ಳೋದಕ್ಕೆ ಕಾದು ನೋಡಬೇಕಾಗಿದೆ. ರೌಟ್ ಆಗುವ ಸಾಧ್ಯತೆ ಕೈ ಚೆಲ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಕೇವಲ ಒಂಟಿ ಓಟ ಮಾತ್ರ ಅಂಕಿಅಂಶ ಪಟ್ಟಿಯಲ್ಲಿ ದಾಖಲಾತಿ ಕಂಡುಕೊಳ್ತಾ ಇದೆ. ನಿನ್ನೆ ದಿನ ನಡೆದಂತ ಬಹಳಷ್ಟು ರೋಚಕ ರೋಮಾಂಚ ಪಂದ್ಯಾಟಗಳ ಮುಖ್ಯವಾಗಿ 2 ತಂಡಗಳು ನೇರವಾಗಿ ಒಳಗೆ ಎಂಟ್ರಿಯನ್ನು ಪಡ್ಕೊಂಡಿದ್ದಾರೆ. ಜಯಂ ಕ್ರಿಕೆಟರ್ಸ್ ಹಾಗೂ ಯಂಗ್ ಸ್ಟಾರ್ ಕ್ರಿಕೆಟರ್ಸ್ 2 ತಂಡ ಟಾಪರ್ಸ್ ಆಗಿ ಒಳಗಡೆ ಎಂಟ್ರಿಯನ್ನು ಪಡ್ಕೊಂಡಿದ್ದಾರೆ. ಇವತ್ತಿನ ದಿನ ಯಾವ ತಂಡಗಳು ಉತ್ತಮವಾದ ಹೊಡೆತ ಅಷ್ಟೇ ಕ್ಷೇತ್ರ ರಕ್ಷಣೆ ಕೂಡ ಪಾಯಿಂಟ್ ಭಾಗದಲ್ಲಿ ಕೇವಲ ಒಂಟಿ ಒಟ್ಟಿಗೆ ಮಾತ್ರ ಅವಕಾಶ ಮಾಡಿಕೊಟ್ರು. ಈ ರೀತಿ ಒಂದು ಕ್ಷೇತ್ರ ರಕ್ಷಣೆ ಬಂದ್ರೆ ಕೊಂಚ ಮಟ್ಟಿಗೆ ದಾಂಡಿಗತ್ತನ್ನು ಕಳೆ ಹಾಕುವ ಸಾಧ್ಯತೆ ಕೂಡ ಇದೆ. ಮತ್ತೆ ಪ್ರವೀಣ ಉತ್ತಮವಾದ ಎಸೆತ, ದಾಂಡಿಗೂ ಚಂಡಿಗೂ ಸಂಪರ್ಕ ಕೂಡ ಕಂಡು ಬರ್ತಾ ಇಲ್ಲ. ಡಾಟ್ ಡೆಲಿವರಿ ಮಾತ್ರ ಅಂಕಿಅಂಶ ಪಟ್ಟಿ ಸೂಚಿಸಿಕೊಳ್ತಾ ಇದೆ. ಮತ್ತೆ ಪ್ರವೀಣ ತೃತೀಯ ಎಸೆತಕ್ಕಾಗಿ ಉತ್ತಮವಾದ ಹೊಡೆದ ಸೀಮಾರಕ್ಕೆ ಕ್ರಮಿಸಿಕೊಳ್ತಾ ಇದೆ ಬೌಂಡ್ರಿ. ಮತ್ತೆ ಪ್ರವೀಣ 5ನೇ ಚೆಂಡಿಗಾಗಿ ಕೊನೆ ಓವರಿನ 5ನೇ ಚೆಂಡಿಗಾಗಿ ಮತ್ತೆ ಪ್ರವೀಣ ನೆಟ್ಟ ನೇರ ತೀರ್ಮಾನಕ. ಮತ್ತೆ ರನ್ಔಟ್ ಆಗ ಅವಕಾಶ ಇತ್ತು, ಕೈ ಚೆಲ್ತಾ ಇದ್ದಾರೆ. ಆ ಮುಖೇನವಾಗಿ ಕೇವಲ ಒಂಟಿ ಓಟಕ್ಕೆ ಮಾತ್ರ ಅವಕಾಶ ಮಾಡಿಕೊಟ್ರು. ಮುಖೇನವಾಗಿ 4ನೇ ಓವರಿನ ಕೊನೆ ಎಸೆತಕ್ಕಾಗಿ ಮತ್ತೆ ಪ್ರವೀಣ ಒಟ್ಟು ತಂಡದ ಮೊತ್ತ 31, 31 ಲಾಸ್ ಆಫ್ 1 ವಿಕೆಟ್. ಪ್ರಥಮ ಸೆಕ್ಷನಿನ ಕೊನೆ ಓವರ್ ಕೊನೆ ಎಸೆತ ಕೂಡ ಮತ್ತೆ ಎಡಗೂಟದಿಂದ ಕೊಂಚ ಮಾಡಿ ಹೊರತಿರುಕಂಡ ಚೆಂಡು ವೈಡ್ ಎಂಬ ಸೂಚನೆ. ನೆಟ್ಟ ನೇರ ತೀರ್ಮಾನಕ ತನ್ವೀರ್ ಅವರಿಂದ ರವಾನೆ ಆಗ್ತಾ ಇದೆ. ಮತ್ತೆ 1 ಓಟ ಹೆಚ್ಚುವರಿ ಅಂಕಿಅಂಶ ಪಟ್ಟಿರುವ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. 32ಕ್ಕೆ ರಗದೇರಿಕೆ ಕಂಡುಕೊಂಡ್ರೆ ಕೊನೆಯ ಓವರ್ನ ಕೊನೆ ಎಸೆತಕ್ಕಾಗಿ ಮತ್ತೆ ಉತ್ತಮವಾದ ಹೊಡೆತ ಅಷ್ಟೇ ತಡೆತ ಕೂಡ ಕೇವಲ ಒಂಟಿ ಓಟಕ್ಕೆ ಅವಕಾಶ ಮಾಡಿಕೊಟ್ರು. ಆ ಮುಖ್ಯವಾಗಿ ಒಟ್ಟು ತಂಡದ ಮೊತ್ತ 33, 34ರ ಒಂದು ಗುರಿ. ಲವಿಕಾ ವಾರಿಯರ್ಸ್ ತಂಡ ಯಾವ ರೀತಿಯಲ್ಲಿ ಒಂದು ಪಂದ್ಯಾಟ ಜಯಿಸಿಕೊಳ್ತಾ ಕಾದು ನೋಡಲೇಬೇಕಾಗಿದೆ. ದಿನದಿಂದ ದಿನಕ್ಕೆ ಕಡ್ಲೂರು ಪರಿಸರದಲ್ಲಿ ಶ್ರೀಮಂತಿಕೆಯನ್ನು ಕಂಡಿರುವಂತಹ ತಂಡ ಪಂದ್ಯಕೂಟಗಳು ಇವತ್ತಿನ ದಿನ 1 ಲಕ್ಷ ಪ್ರಥಮ ಬಹುಮಾನ, 60,000 ದ್ವಿತೀಯ ಬಹುಮಾನದೊಂದಿಗೆ ಸನ್ಮಾನಿಸಲಾಗುವುದು. ಯಾವ ತಂಡ ಈ ಒಂದು ಪಂದ್ಯಾಟ ಜಯಿಸಿಕೊಳ್ಳದೆ ಕಾದು ನೋಡಬೇಕಾಗಿದೆ. ಹಾಗೆ ಈ ಪಂದ್ಯಾಟಕ್ಕೆ ನಿನ್ನೆಯಿಂದ ನಮ್ಮೊಂದಿಗೆ ಸಹಕರಿಸಿರುವಂತ ಕಡ್ಲೂರು ಪರಿಸರ ಜನಪ್ರಿಯ ಆಟಗಾರ ಹಾಗೂ ಬೆಸ್ಟ್ ಫೀಲ್ಡರ್ ಆಗಿ ಹೊರಹೊಮ್ಮಿರುವ ಕರ್ನಾಟಕ ರಾಜ್ಯ ಟೈನಿಸ್ ಕ್ರಿಕೆಟಿಗ ಸಲ್ಮಾನ್ ನಮ್ಮೊಂದಿಗಿದ್ದಾರೆ. ಅವರಿಗೂ ಸಹ ಹೃತ್ಪೂರ್ವಕ ಧನ್ಯವಾದಗಳು, ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಮತ್ತೆ ಇನ್ನೋರ್ವ ಕಡ್ಲೂರು ಪರಿಸರದ ಬಹಳಷ್ಟು ಹೆಮ್ಮೆ ಆಟಗಾರ, ಇನ್ಸ್ಟಾಗ್ರಾಮ್ ಅಲ್ಲಿ ತನ್ನದೇ ಆದಂತ ಒಂದು ಪರಿಚಯ ಚಾಪೆಯನ್ನು ಮೂಡಿಸಿರುವಂತ ಆಟಗಾರ ವಾಹಿದ್ ನಮ್ಮೊಂದಿಗೆ ನಿನ್ನೆಯಿಂದ